ಹಾಯ್ ಇದು ಟ್ಯೂಸ್ಡೇ ಮತ್ತು ವೆಡ್ನೆಸ್ಡೇ ಮಿನಿ ವ್ಲಾಗ್ ಆಗಿರುತ್ತೆ. ಹಾಸ್ಪಿಟಲಿಂದ ಮನೆಗೆ ಬಂದಮೇಲೆ ನಾವೆಲ್ಲ ಮೊದಲು ಮಾಡಿದ ಕೆಲಸ ಅಂದರೆ ಮನೇನ ಡೀಪ್ ಕ್ಲೀನ್ ಮಾಡೋದು. ಯಾಕಂದರೆ ಪುಟ್ಟು ಪಾಪನ ಮನೆ ಕರ್ಕೊಂಡು ಬಂದಿರ್ತೀವಿ, ಸ್ವಲ್ಪ ಇನ್ಫೆಕ್ಷನ್ ಆದರೂ ಕೂಡ ಕಷ್ಟ ಆಗಿಬಿಡತ್ತೆ. 2 ದಿನ ಇದೇ ಕೆಲಸದಲ್ಲಿ ಸಮಯ ಹೋಗ್ಬಿಡ್ತು. ಮೊದಲೆಲ್ಲ ನಮ್ಮ ಬಟ್ಟೆಗಳು ಮಾತ್ರ ಕಂಬಿ ಮೇಲೆ ಕಾಣಿಸ್ತಾ ಇದ್ದವು, ಇವಾಗ ಮನೆ ತುಂಬ ಬರೀ ಪುಟಾಣಿ ಬಟ್ಟೆಗಳೇ ಕಾಣಿಸ್ತವೆ. ನೋಡ್ತಿದ್ರೆ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ. ಇನ್ನು ಅವತ್ತಿನ ದಿನವೇ ನನ್ನ ಹಸ್ಬೆಂಡ್ ಒಂದು ಪುಟ್ಟು ಬೆಡ್ಡು ಹಾಗೆ ಪಾಪಗೆ ಬೇಕಾಗೋ ಬಟ್ಟೆನೆಲ್ಲ ತೊಗೊಂಡು ಬಂದರು. ನಾನು ಕನ್ಸೀವ್ ಆಗಿರುವಾಗಲೇ ಪಾಪು ಬಟ್ಟೆ ಜೋಡಿಸ್ಲಿಕ್ಕೆ ಹಾಗೆ ಬಾಣಂತಿ ಅಂದಮೇಲೆ ಯಾರಾದರೂ ಒಬ್ರು ನೋಡ್ಕೊಳ್ಳಿಕ್ಕಿರ್ಬೇಕಲ್ವ, ಅವ್ರು ಮಲ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲದಕ್ಕೂ ಹೊಂದ್ಕೊಳೋ ಥರ ಒಂದು ಮಂಚನ ರೆಡಿ ಮಾಡಿಸಿದ್ರು. ನಾನು ಅವಾಗ ಏನಕ್ಕೆ ಇಷ್ಟೊಂದೆಲ್ಲ ಖರ್ಚು ಮಾಡ್ತಾರಂತ ಅನ್ಕೋತಾ ಇದ್ದೆ, ಆದರೆ ಇವಾಗ ಅದರಿಂದ ಎಷ್ಟು ಯೂಸ್ ಆಗ್ತಾ ಇದೆ ಅಂತೇಳಿ ನನಗೆ ಗೊತ್ತಾಗ್ತಾ ಇದೆ. ಇನ್ನು ಪಾಪುಗೆ ನಾವು ಸದ್ಯಕ್ಕೆ ಸ್ನಾನ ಏನು ಮಾಡಿಸ್ತಾ ಇಲ್ಲ, ಹಾಗಾಗಿ ಅವರೇ ಸ್ವಲ್ಪ ಸ್ಪಾಂಜ್ ಬಾತ್ ಮಾಡಿಸ್ಕೊಡ್ತಾರೆ. ನಮಗೊಂಚೂರು ಭಯ ಅಲ್ಲ, ಹಾಗಾಗಿ. ಇನ್ನು ಹಾಸ್ಪಿಟಲ್ ಡೀಟೇಲ್ಸು ಮತ್ತು ಬಿಲ್ ಬಗ್ಗೆ ಎಲ್ಲ ಕೇಳ್ತಾ ಇದ್ರಿ ಅಲ್ವಾ, ಅದನ್ನು ಲಾಂಗ್ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಟೈಮ್ ಸಿಕ್ಕರೆ ಒಮ್ಮೆ ಚೆಕ್ ಮಾಡಿ ನೋಡಿ.